ಕೆಲವು ಸಾವಿರ ವರ್ಷಗಳ ಹಿಂದೆ ಕೆಲವು ಫಿಶರ್ ಮ್ಯಾನ್ಸ್ನವರು ಮೀನು ಹಿಡಿತಾ ಇದ್ರು. ಆಗ ಅವರ ಬಲೆಯಲ್ಲಿ ಮೀನಿನ ಜೊತೆಗೆ ಒಂದು ವ್ಯತ್ಯಾಸವಾದ ಕಲ್ಲು ಕೂಡ ಬಂದು ಬೀಳ್ತದೆ. ಏನಿದು ಅಂತ ಹೇಳಿ ಕಲ್ಲನ್ನು ಎಸೆದು ಬಿಡ್ತಾರೆ. ಆ ಕಲ್ಲು ಮುಂದೆ ಅರಮನೆಯ ಕಾಂಪೌಂಡ್ನ ಗೋಡೆ ಕಟ್ಟುವಾಗ ಅದನ್ನು ಉಪಯೋಗಿಸ್ತಾರೆ. ಅದು ಆಗಿ ಸರಿಯಾಗಿ 100 ವರ್ಷಗಳು ಕಳೆದು ಒಬ್ಬಳು ಸಾಧಾರಣವಾದ ಹುಡುಗಿಗೆ ಅರಮನೆಯ ಯುವರಾಜನ ಮೇಲೆ ಪ್ರೀತಿ ಇರ್ತದೆ. ಅದಕ್ಕಾಗಿ ಅರಮನೆಯ ಕಾಂಪೌಂಡ್ ಅನ್ನು ಏರಿ ಯುವರಾಜನನ್ನು ನೋಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಆಕೆ ಕಾಲು ಜಾರಿ ನೆಲಕ್ಕೆ ಬೀಳ್ತಾಳೆ. ಅವಳ ಜೊತೆಗೆ ಕಲ್ಲು ಸಹ ಒಟ್ಟಿಗೆ ಬೀಳ್ತದೆ. ಏನಿದು ಕಲ್ಲು ಅಂತ ಆ ಕಲ್ಲನ್ನು ಮನೆಗೆ ತಂದು ಹೊಡೆದು ನೋಡ್ತಾಳೆ. ಆಗ ಅದರಿಂದ ಒಂದು ಭೂತ ಹೊರಗೆ ಬರುತ್ತದೆ. ಆ ಭೂತನ್ನು ನೋಡಿ ಆ ಹುಡುಗಿ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾಳೆ. ಪ್ರಜ್ಞೆ ಬಂದ ಮೇಲೆ ಆ ಭೂತ, ನಿನಗೆ ಏನಾದರೂ 3 ವರ ಬೇಕಾದ್ರೆ ಕೇಳು, ಅದನ್ನು ಕೊಡುವುದು ನನ್ನ ಕರ್ತವ್ಯ ಅಂತ ಹೇಳ್ತದೆ. ಇವಳು ಯೋಚನೆ ಮಾಡಿದ್ರೆ ಅರಮನೆಯಲ್ಲಿರುವ ಯುವರಾಜನನ್ನು ನನ್ನ ಜೊತೆ ಮದುವೆ ಮಾಡಿಸುವ ಅಂತ ಹೇಳ್ತಾಳೆ. ಆ ಭೂತ ಅವಳ ಆಸೆಯನ್ನು ನೆರವೇರಿಸ್ತದೆ. 2ನೇ ವರವಾಗಿ ಆ ಹುಡುಗಿ ಆ ಯುವರಾಜನ ಮೂಲಕ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳಿಬೇಕು ಅಂತ ಹೇಳ್ತಾಳೆ. ಅದನ್ನು ಸಹ ಆ ಭೂತ ನೆರವೇರಿಸ್ತದೆ. ಆದರೆ ಯುವರಾಜನ ಅಪ್ಪ ಅಮ್ಮ ಒಬ್ಬಳು ಸಾಧಾರಣವಾದ ಹುಡುಗಿಯಲ್ಲಿ ನಮ್ಮ ವಂಶದ ಮಗು ಬೆಳೆಯುವುದು ಅಂತ ಹೇಳಿ ಆ ಹುಡುಗಿಯನ್ನು ಮತ್ತು ಯುವರಾಜನನ್ನು ಸಾಯಿಸ್ತಾರೆ. 3ನೇ ವರ ಕೇಳುವ ಮುಂಚೆ ಆ ಹುಡುಗಿ ಸತ್ತ ಕಾರಣ ಆ ಭೂತ ಮತ್ತೆ ಅದೇ ಇಂದಿನ ಜಗತ್ತಿಗೆ ಹೋಗ್ತದೆ.